ಮಿನಿಸ್ಟರ್ ಆಗ್ತಾರಾ ಪ್ರದೀಪ್ ಈಶ್ವರ್? MC ಸುಧಾಕರ್ ರವರ ಸಚಿವ ಸ್ಥಾನಕ್ಕೆ ನೀಡಲಾಗುತ್ತಾ ಕೋಕ್? ಈ ಬಾರಿಯಾದ್ರೂ ಸಚಿವ ಸ್ಥಾನ ಒಲಿಯುತ್ತಾ ಸುಬ್ಬಾರೆಡ್ಡಿ ಅವರಿಗೆ? ಆತ್ಮೀಯ ಬಂಧುಗಳೇ, ಆರಾಧ್ಯಾಸ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸುನೀಲ್ ಆರಾಧ್ಯ. ನಿಮಗೆಲ್ಲ ಕಾಲಾಯ ತಸ್ಮೈ ನಮಃ ಅನ್ನೋ ಶ್ಲೋಕ ಗೊತ್ತಿರಬೇಕಲ್ವಾ? ಅದರ ಅರ್ಥ ಏನು ಗೊತ್ತಾ? ಈ ಪ್ರಕೃತಿಯಲ್ಲಿ ಸಮಯ ಅಂದರೆ ಕಾಲಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ಈ ಕಾಲ ಅನ್ನೋದು ಯಾವ ಪರಿಸ್ಥಿತಿಯನ್ನು ಹೇಗೆ ಬದಲು ಮಾಡಿಬಿಡುತ್ತೋ, ಯಾರನ್ನು ಏನು ಮಾಡಿಬಿಡುತ್ತೋ ಗೊತ್ತೇ ಆಗಲ್ಲ ಕಣ್ರಿ. ಅದಕ್ಕೆ ಹೇಳೋದು, ದ ಟೈಮ್ ವಿಲ್ ಹ್ಯಾವ್ ಎ ಡಿವೈನ್ ಪವರ್ ಟು ಚೇಂಜ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಅಂತ. ಈ ಜಗತ್ತಿನಲ್ಲಿ ಸಮಯ ಕೆಟ್ಟರೆ ಆಗರ್ಭ ಶ್ರೀಮಂತನು ಭಿಕ್ಷುಕನಾಗಿ ಬಿಡಬಹುದು. ಹಾಗೆಯೇ ಏನೂ ಇಲ್ಲದ ಕಡು ಬಡವನು ಕೂಡ ಹಣ ಅಧಿಕಾರದ ಗದ್ದುಗೆಯ ಮೇಲೆ ಏರಿ ಕೂತು ಬಿಡಬಹುದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸದಾ ಕಾಣ್ತಲೇ ಇರ್ತವೆ. ಅದನ್ನು ನೀವೆಲ್ಲ ಗಮನಿಸಿರ್ತೀರಾ ಅಂತ ಕೂಡ ಅನ್ಕೋತೀನಿ. ಹೀಗೆ ಕಾಲದ ಹಾವು ಏಣಿ ಆಟದಲ್ಲಿ ಮೇಲಿದ್ದವರು ಕೆಳಗೆ ಬಿದ್ದ, ಕೆಳಗಿದ್ದವರು ಮೇಲೆ ಎದ್ದ ಸ್ಪಷ್ಟ ಉದಾಹರಣೆಯೇ ದ ಮೋಸ್ಟ್ ಪಾಪ್ಯುಲರ್ ಫಿಗರ್ ಇನ್ ಆಂಧ್ರ ಅಂಡ್ ಕರ್ನಾಟಕ ಸ್ಟೇಟ್ಸ್, ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಪ್ರದೀಪ್ ಈಶ್ವರ್ ರವರು. ಆಕಸ್ಮಿಕವೆಂಬಂತೆ ರಾಜಕಾರಣಕ್ಕೆ ಬಂದು ತಮ್ಮ ವಿಶಿಷ್ಟ ಮಾತಿನಿಂದ ಮತ್ತು ಚಾಣಾಕ್ಷತನದಿಂದ ಅಚ್ಚರಿ ಎಂಬಂತೆ ಗೆದ್ದು ಬೀಗಿ ಇತಿಹಾಸ ಸೃಷ್ಟಿಸಿದ, ಖ್ಯಾತಿ ಪಡೆದ ರಾಜ್ಯದ ಏಕೈಕ ರಾಜಕಾರಣಿ ಈ ಪ್ರದೀಪ್ ಈಶ್ವರ್ ರವರು. ಐ ಥಿಂಕ್ ಇವತ್ತು ರಾಜ್ಯದಲ್ಲಿ ಪ್ರದೀಪ್ ಈಶ್ವರ್ ರವರು ಏನೇ ಮಾತನಾಡಿದರೂ ಅದು ಸೆನ್ಸೇಷನಲ್ ಆ್ಯಂಡ್ ಹಾಟ್ ಟಾಪಿಕ್. ಈ ಮಾತು ಕೆಲವರಿಂದ ಒಪ್ಪಲು ಸಾಧ್ಯವಿಲ್ಲದಿರಬಹುದು. ಬಟ್ ಒಂದು ದೃಷ್ಟಿಕೋನದಲ್ಲಿ ನೋಡಿದರೆ ಈ ಖ್ಯಾತಿ ಅನ್ನೋದು ಯಾವ ರೀತಿಯಿಂದ ಪಡೆದರೂ ಅದು ಖ್ಯಾತಿಯೇ. ಪಾಪ್ಯುಲಾರಿಟಿ ಈಸ್ ಆಲ್ವೇಸ್ ಪಾಪ್ಯುಲಾರಿಟಿ. ದಿನಗಟ್ಟಲೆ ಕೂತು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಪ್ರದೀಪ್ ಈಶ್ವರ್ ರವರ ಮೇಲೆ ಪುಂಖಾನುಪುಂಖವಾಗಿ ಟ್ರೋಲ್ಗಳನ್ನು ಮಾಡುವ ಮಂದಿ ಅವರಿಗೆ ಗೊತ್ತಿಲ್ಲದೆಯೇ ಸಮಾಜದಲ್ಲಿ ಪ್ರದೀಪ್ ಈಶ್ವರ್ ರವರನ್ನು ಜನಮಾನಸದಲ್ಲಿ ಪ್ರಚಲಿತಗೊಳಿಸಿದ ಹಾಗೆ ಅಲ್ಲವೇ? ಸದ್ಯ ಸಮಾಜದಲ್ಲಿ ಚಾಲ್ತಿಯಲ್ಲಿರಲು ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಏನೇನು ತಾಪತ್ರಯ ಪಡ್ತಾರೆ ಅನ್ನೋದು ನೀವೇ ನೋಡಿಲ್ವೇ? ಅಂತಹದ್ರಲ್ಲಿ ಈ ಪ್ರದೀಪ್ ಈಶ್ವರ್ ರವರು ಜಾಸ್ತಿ ಏನು ರಿಸ್ಕ್ ತಗೊಳ್ದೇನೆ ನಮ್ಮ ಟ್ರೋಲರ್ ಅಣ್ಣ ತಮ್ಮಂದಿರ ಮೂಲಕ ರಾಜ್ಯದಲ್ಲಿ ಸದಾ ಚಾಲ್ತಿಯಲ್ಲಿರ್ತಾರೆ ಅನ್ನೋದನ್ನು ನೀವು ಎಷ್ಟು ಜನ ಗಮನಿಸಿದ್ದೀರಾ? ಗ್ಯಾರಂಟಿ ಟ್ರೋಲ್ ಆಗುತ್ತೆ. ಇವತ್ತು ಮಾತಾಡೋದು ಆಗಬೇಕು ಅಂತ ಪ್ರಿಪೇರ್ ಆಗೇ ಬಂದಿದ್ದೀನಿ. ಇದೆಲ್ಲ ಹಾಗಿರಲಿ, ಸದ್ಯ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ರವರಿಗೆ ಸಚಿವ ಸ್ಥಾನ ಒಲಿಯಲಿದೆ ಎಂಬ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಲ್ಲ ಮೂಲಗಳಿಂದ ಮಾಹಿತಿಯಾಗಿ ದೊರಕಿದೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ಇದೇನಪ್ಪ ಆರಾಧ್ಯ ಏನೇನೋ ಹೇಳ್ತಿದ್ದಾನೆ? ಜಿಲ್ಲೆಯಲ್ಲಿ ಘಟಾನುಘಟಿ ನಾಯಕರು ಮೂರು ಸಲ ಗೆದ್ದು MLAಗಳಾಗಿರುವಾಗ ಇನ್ನು ಈಗ ತಾನೇ ರಾಜಕಾರಣದಲ್ಲಿ ಕಣ್ಣು ಬಿಟ್ಟ ಪ್ರದೀಪ್ ಈಶ್ವರ್, ಅದರಲ್ಲೂ ಮೊದಲನೇ ಬಾರಿಗೆ MLA ಆಗಿ ಗೆದ್ದಿರುವ ಈತನಿಗೆ ಸಚಿವ ಸ್ಥಾನನ ಅನ್ಕೋತಿದ್ದೀರಾ? ಎಸ್ ವೀಕ್ಷಕರೇ, ಅಲ್ಲೇ ಇರೋದು ವಿಷಯ. ನಾನೀಗ ಹೇಳ್ತಿರೋದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಮುಂಬರುವ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಪ್ರದೀಪ್ ಈಶ್ವರ್ ರವರು ಸಚಿವರಾಗೋದು ಪಕ್ಕಾ ಪಕ್ಕಾ ಪಕ್ಕಾ. ಈ ಮಾತನ್ನು ಯಾರೋ ಹೇಳಿದ್ರು ಅಂತ ಸುಮ್ಮನೆ ಹೇಳಿಲ್ಲ. ಎಲ್ಲ ಅಂಕಿ ಅಂಶಗಳು, ವರದಿಗಳು ಮತ್ತು ಮಾನದಂಡಗಳನ್ನು ಪರಾಮರ್ಶಿಸಿ ಅಂದರೆ ಚೆಕ್ ಮಾಡಿನೇ ಹೇಳ್ತಿರೋದು. ಆ ಒಂದಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಮುಂದಿಡ್ತೀನಿ, ನೀವೇ ಗಮನಿಸ್ತಾ ಹೋಗಿ. ಪ್ರಸಕ್ತದ ಈ ರಾಜಕಾರಣದ ಅಸ್ತಿತ್ವ ನಿಂತಿರೋದು 180% ಜಾತಿವಾರು ಲೆಕ್ಕಾಚಾರದ ಮೇಲೆಯೇ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಜಾತಿವಾರು ನೋಡಿದರೆ ಪ್ರದೀಪ್ ಈಶ್ವರ್ ರವರು ಬಲಿಜ ಸಮುದಾಯಕ್ಕೆ ಸೇರಿದವರು. ಇನ್ನೊಂದು ಪ್ರಮುಖ ಅಂಶ ಏನು ಅಂದರೆ
ಸದ್ಯ ಇರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಬಲಿಜ ಸಮುದಾಯಕ್ಕೆ ಸೇರಿದ ನಾಯಕರುಗಳಲ್ಲಿ ಇಬ್ಬರು MLCಗಳಿದ್ದಾರೆ. ಒಬ್ಬರು ಸೀತಾರಾಮ್ರವರು ಮತ್ತು ಇನ್ನೊಬ್ಬರು ರಮೇಶ್ ಬಾಬುರವರು. ಅವರನ್ನು ಬಿಟ್ಟರೆ ಒಬ್ಬ ರಾಜ್ಯ ಸರ್ಕಾರದಲ್ಲಿ ಬಲಿಜ ಸಮುದಾಯದ ಸಚಿವರಿಲ್ಲ. ಮತ್ತು ಇಡೀ ರಾಜ್ಯಕ್ಕೆ ಬಲಿಜ ಸಮುದಾಯದಿಂದ ಗೆದ್ದು ಶಾಸಕರಾಗಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಪ್ರದೀಪ್ ಈಶ್ವರ್ರವರು ಮಾತ್ರ. ಸೊಲ್ಯೂಷನ್ ನಾನು ಎಷ್ಟು ಬೇಕಾದರೂ ಅನುದಾನ ಹಾಕ್ತೀನಿ. ಇನ್ನೂ ಮುಖ್ಯವಾಗಿ ಇದೇ ಉದ್ದೇಶಕ್ಕಾಗಿ ಪಕ್ಷಾತೀತವಾಗಿ ಮತ್ತು ಸ್ವಪಕ್ಷೀಯವಾಗಿ ಕೂಡ ರಾಜ್ಯವ್ಯಾಪಿ ಇಡೀ ಬಲಿಜ ಸಮುದಾಯದ ನಾಯಕರು ಮತ್ತು ಕಾರ್ಯಕರ್ತರಿಂದ ಪ್ರದೀಪ್ ಈಶ್ವರ್ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಇನ್ನಿಲ್ಲದಂತೆ ರಾಜ್ಯ ಹೈಕಮಾಂಡಿನ ಮೇಲೆ ಒತ್ತಡ ಹೇರಲಾಗ್ತಿದೆ ಎಂಬ ಮಾಹಿತಿ ಕೂಡ ಇದೆ. ಇದಲ್ಲದೆ ವ್ಯಕ್ತಿಯ ಪ್ರಭಾವ. ಈ ವಿಚಾರಕ್ಕೆ ಬರೋದಾದರೆ ಪ್ರದೀಪ್ ಈಶ್ವರ್ರವರ ವರ್ಚಸ್ಸು ಕರ್ನಾಟಕದಾದ್ಯಂತ ಅಬ್ಬರದಿಂದ ಸಾಗಿದೆ. ರಾಜ್ಯವೇ ಅಲ್ಲದೆ ನೆರೆಯ ಆಂಧ್ರದಲ್ಲೂ ನಮ್ಮ ಶಾಸಕರು ಫುಲ್ ಫೇಮಸ್. ಇದಕ್ಕಿಂತಲೂ ಒಬ್ಬ ರಾಜಕಾರಣಿಗೆ ಪ್ರಭಾವ ಬೇಕೇ? ಇವುಗಳ ಆಚೆಗೆ ರಾಜಕೀಯ ನಾಯಕನಾಗಿ ಕ್ಷೇತ್ರದ ಜನರ ಬೆಂಬಲವು ಅತಿ ಮುಖ್ಯವಾಗುತ್ತದೆ. ಈ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ರವರದ್ದು ಸಮಾಧಾನಕರ ಸ್ಥಿತಿ ಅಂತಾನೇ ಹೇಳಬಹುದು. ಈ ಗ್ಯಾರಂಟಿಗಳ ಅನುಷ್ಠಾನದಿಂದಾಗಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ದುಡ್ಡಿನ ಅಭಾವವಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿಯೂ ಕಾಡಿಯೋ ಬೇಡಿಯೋ ಆಗ್ರಹಿಸಿಯೋ ಏನೋ ಒಂದು ಮಾಡಿ ಕ್ಷೇತ್ರಕ್ಕೆ ಅಷ್ಟೋ ಇಷ್ಟೋ ಸಣ್ಣ ಪ್ರಮಾಣದ ಅನುದಾನಗಳನ್ನು ತಂದು ಕೈಲಾದ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಪ್ರದೀಪ್ ಈಶ್ವರ್ರವರು. ಸಾಮಾನ್ಯ ಜನರಿಗೆ ಕೈಗೆಟುಕುವ ಅವರ ನಡೆ ನುಡಿ ಇಡೀ ತಾಲೂಕು ಆಡಳಿತವನ್ನು ಬಡವನ ಮನೆಯ ಬಾಗಿಲಿಗೆ ಕೊಂಡೊಯ್ದ ಅವರ ನಮಸ್ತೆ ಚಿಕ್ಕಬಳ್ಳಾಪುರ ಯೋಜನೆ, ವಾಟ್ಸಪ್ ಮೂಲಕ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವಕಾಶ ಕಲ್ಪಿಸಿಕೊಡುವ ಅವರ ವಿಶಿಷ್ಟ ಮತ್ತು ವಿನೂತನ ಯೋಜನೆ ಮತ್ತು ಕೈಲಾಗುವ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಜನರನ್ನು ಹೆಚ್ಚಾಗಿ ಅಲೆದಾಡಿಸದೆ ಸತಾಯಿಸದೆ ಸ್ಪಾಟ್ನಲ್ಲಿಯೇ ಮಾಡಿಕೊಡುವ ಅವರ ಕಾರ್ಯಶೈಲಿ ಎಲ್ಲವೂ ನಿಧಾನವಾಗಿ ಸಾರ್ವಜನಿಕರಿಗೆ ಇಷ್ಟವಾಗುತ್ತಿದೆ. ಮತ್ತು ಈ ಎಲ್ಲ ವಿಚಾರಗಳನ್ನು ಎಲ್ಲೆಡೆ ಜನರೇ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಇದು ಇವರ ಸಚಿವ ಸ್ಥಾನಕ್ಕೆ ಮೇಜರ್ ಮೆಟ್ಟಿಲು ಅಂತಾನೆ ಹೇಳಬಹುದು. ಇಷ್ಟೇ ಅಲ್ಲದೆ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಆಂಬ್ಯುಲೆನ್ಸ್ ವ್ಯವಸ್ಥೆ, ರಸ್ತೆಗಳು, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೀಗೆಲ್ಲ ಬಹುದೊಡ್ಡ ಮಟ್ಟಿಗೆ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಕೆಲಸ ಮಾಡುತ್ತಾ ಮುನ್ನುಗ್ಗುತ್ತಿದ್ದಾರೆ ಪ್ರದೀಪ್ ಈಶ್ವರ್ರವರು. ಕೆಲಸ ಮಾಡೋದೇ ಅಲ್ಲ, ಆ ಕೆಲಸಗಳ ಕುರಿತು ವಿಚಾರಗಳನ್ನು ಯಾರಿಗೆ ಮುಟ್ಟಿಸಬೇಕೋ ಅವರಿಗೆ ಯಶಸ್ವಿಯಾಗಿ ಈಗಾಗಲೇ ಮುಟ್ಟಿಸಿದ್ದಾರೆ ಕೂಡ. ಈ ಎಲ್ಲ ಕಾರಣಗಳಿಂದಾಗಿ ಪ್ರದೀಪ್ ಈಶ್ವರ್ರವರಿಗೆ ಸಚಿವ ಸ್ಥಾನ ಅನ್ನೋದು ಪಕ್ಕಾ ಅಂತ ಅನ್ನಿಸ್ತಿದೆ. ಇನ್ನು ಜಿಲ್ಲೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಏನೂ ಕಡಿಮೆ ಇಲ್ಲ. ಬಾಗೇಪಲ್ಲಿ, ಕ್ಷಮೆ ಇರಲಿ, ಈಗದು ಭಾಗ್ಯನಗರ ಅಲ್ವೇ? ಸೊ ಭಾಗ್ಯನಗರದ ಹ್ಯಾಟ್ರಿಕ್ ಶಾಸಕರಾಗಿರುವ ಶ್ರೀ ಸುಬ್ಬಾರೆಡ್ಡಿಯವರು ಈ ಸಚಿವ ಸ್ಥಾನಕ್ಕಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ವಾಸ್ತವವಾಗಿ ನೋಡಿದರೆ ಸುಬ್ಬಾರೆಡ್ಡಿಯವರಿಗೆ ಸಚಿವ ಸ್ಥಾನ ನೀಡಬೇಕು. ಬಟ್ ಕೆಲವೊಂದು ಮಾನದಂಡಗಳಲ್ಲಿ ಸುಬ್ಬಾರೆಡ್ಡಿಯವರು ಪ್ರದೀಪ್ ಈಶ್ವರ್ರವರ ಮುಂದೆ ತಂಡ ಹೊಡೆದಿದ್ದಾರೆ ಅನ್ನೋದು ಅಂಗೈ ಹುಣ್ಣಿನಷ್ಟೇ ಸತ್ಯ. 3 ಬಾರಿ MLA ಆದರೂ ರಾಜ್ಯದ ಯಾವುದೇ ಕ್ಷೇತ್ರಗಳಲ್ಲಿ ಇವರ ಹೆಚ್ಚಿನ ಪ್ರಭಾವವಿಲ್ಲ. ಇನ್ಫ್ಯಾಕ್ಟ್ ಇವರ ಮುಖ ಪರಿಚಯವೇ ಇಲ್ಲ. ಮಾಧ್ಯಮಗಳ ಮುಂದೆ ಬರೋದು, ಮಾತನಾಡೋದು, ಗುರುತಿಸಿಕೊಳ್ಳೋದು ತುಂಬಾ ಕಡಿಮೆ. ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ರವರು ಬಹಳ ಅಗ್ರೆಸಿವ್ ಮತ್ತು ಆಕ್ಟಿವ್. ಇವತ್ತಿನ ರಾಜ್ಯ ಸರ್ಕಾರವನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು
ವಿರೋಧ ಪಕ್ಷಗಳ ಆರೋಪಗಳಿಂದ ಪ್ರಬಲವಾಗಿ ಡಿಫೆಂಡ್ ಮಾಡಿಕೊಳ್ಳುವ ರಾಜ್ಯದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ ಅವರು. ಅದರಲ್ಲೂ ಭಾಜಪದ ಕೆಲವು ನಾಯಕರನ್ನ ಇನ್ನಿಲ್ಲದಂತೆ ಸಿಂಹ ಸ್ವಪ್ನವಾಗಿ ಕಾಡೋದು ಕೂಡ ಇವರೇ. ಮೂರು ಬಾರಿ MLA ಆದರೂ ಕ್ಷೇತ್ರಕ್ಕೆ ಯಾವುದೇ ದೊಡ್ಡ ಮಟ್ಟದ ಅನುದಾನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು. ಇನ್ನು ಜಾತಿವಾರು ನೋಡೋದಾದರೆ ಸುಬ್ಬಾರೆಡ್ಡಿಯವರು ರೆಡ್ಡಿ ಜನಾಂಗಕ್ಕೆ ಸೇರಿದವರು. ಸೊ ಈಗಾಗಲೇ ರೆಡ್ಡಿ ಜನಾಂಗದ ಹಲವು ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟಾಗಿದೆ. ಹಾಗಾಗಿ ಈ ಲೆಕ್ಕಾಚಾರದಲ್ಲಿಯೂ ಸುಬ್ಬಾರೆಡ್ಡಿಯವರಿಗೆ ತೀವ್ರ ಹಿನ್ನಡೆ ಇದೆ. ಈ ಪೈಪೋಟಿಯ ಲಿಸ್ಟ್ನಲ್ಲಿ ಸದ್ಯ ರಾಜ್ಯ ಸರ್ಕಾರದಲ್ಲಿ ಹಾಲಿ ಸಚಿವರಾಗಿ ಚಾಲ್ತಿಯಲ್ಲಿರುವ ನಮ್ಮದೇ ಜಿಲ್ಲೆಯ ಅನುಭವಿ ರಾಜಕಾರಣಿಯಾದ MC ಸುಧಾಕರ್ ರವರು ಕೂಡ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರಿಗೆ ಸಚಿವ ಪಟ್ಟ ಕೊಟ್ಟ ನಂತರ MC ಸುಧಾಕರ್ ರವರ ಸಚಿವ ಸ್ಥಾನಕ್ಕೆ ಕೋಕ್ ನೀಡಲಾಗುತ್ತೆ ಎಂಬ ಮಾತುಗಳು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರುತ್ತಿವೆ. ನೋಡೋಣ ಏನಾಗಬಹುದು ಅಂತ. ಒಂದು ವೇಳೆ MC ಸುಧಾಕರ್ ರವರ ಸಚಿವ ಸ್ಥಾನ ಹಾಗೆಯೇ ಬಿಟ್ಟು ಪ್ರದೀಪ್ ಈಶ್ವರ್ ಅವರಿಗೂ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯ ಜನತೆಗೆ ಇನ್ನಷ್ಟು ಹೆಮ್ಮೆಯಲ್ಲವೇ? ಹಾಗೆ ಆಗಲಿ ಕೂಡ ಅಂತ ಹರಸೋಣ. ರಾಜಕೀಯ ಲೆಕ್ಕಾಚಾರಗಳು ಏನೇ ಇರಲಿ, ಈಗಾಗಲೇ ಒಬ್ಬ ನಾಯಕನನ್ನು ನಮ್ಮ ಚಿಕ್ಕಬಳ್ಳಾಪುರ ರಾಜ್ಯ ಮಟ್ಟಕ್ಕೆ ನೀಡಿ ಸದ್ಯ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸಿದೆ. ಈಗ ಮತ್ತೊಬ್ಬ ನಾಯಕನನ್ನು ರಾಜ್ಯ ಮಟ್ಟಕ್ಕೆ ಕಳುಹಿಸುತ್ತಿದ್ದೇವೆ. ಇದು ನಮ್ಮ ಕ್ಷೇತ್ರದ ಎಲ್ಲ ಮತದಾರರು ಎದೆಯುಬ್ಬಿಸುವ ವಿಚಾರವಲ್ವೇ? ಪ್ರಿಯ ಪ್ರದೀಪ್ ಈಶ್ವರ್ ಸರ್, ನಿಮಗೆ ಜರೂರಾಗಿ ಸಚಿವ ಸ್ಥಾನ ಒಲೆಯಲಿ. ನೀವು ಸಚಿವರಾಗಿ ಎಸ್ಕಾರ್ಟ್ ವಾಹನದೊಂದಿಗೆ ಚಿಕ್ಕಬಳ್ಳಾಪುರದಲ್ಲಿ ಓಡಾಡುವುದನ್ನು ನಾವು ಕಣ್ತುಂಬಿಕೊಳ್ಳುವ ಆಸೆ ಇದೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಸಿಕ್ಕ ಅವಕಾಶದಿಂದ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗಿ. ಇದು ಚಿಕ್ಕಬಳ್ಳಾಪುರ ಜನತೆಯ ಲಕ್ಷಾಂತರ ಕಣ್ಣುಗಳ ಅಪೇಕ್ಷೆ. ಒಳ್ಳೆಯದಾಗಲಿ, ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ. ಮುಂದಿನ ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನನಗೆ ಪ್ರೋತ್ಸಾಹ ಕೊಡಿ. ಸತ್ ಶ್ರೀ ಅಕಾಲ್ನೊಂದಿಗೆ ಸುನೀಲ್ ಆರಾಧ್ಯ.